ರೀ, ಭಗವಂತನ ಸಂಕಲ್ಪ ಏನಿತ್ತೋ ಹಾಗೆ ಆಯ್ತು ಅನ್ಕೊಂಡು ಯಾಕೆ ಸುಮ್ಮನಿದ್ ಬಿಡಬಾರ್ದು? ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಪ್ರತಿಜ್ಞೆ ಮಾಡಿರ್ಬೋದು. ರಾಧಿಕನ್ನ ಈ ಮನೆಯಿಂದ ಹೊರಗಡೆ ಕಳಿಸಿರ್ಬೋದು. ಯಾಕಪ್ಪ ಶಾಸ್ತ್ರಿಗಳಿಗೆ ಇಷ್ಟು ಒರಟುತನ ಯಾಕೆ ಅಂತ ನೋಡಿದ ಜನ ಅನ್ಕೊಂಡಿರ್ಬೋದು. ಆದ್ರೆ ಇದೆಲ್ಲ ರಾಧಿಕಾ ಒಳ್ಳೇದಕ್ಕೆ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ಸಂಕಟ ಏನು ಅಂತ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು? ರಾಧಿಕಾ ಈಗ ಆ ಮನೇಲೇ ಇದ್ದಾಳೆ. ಶಂತನುಗೆ ಧರ್ಮಾಧಿಕಾರಿ ಆಗೋ ಪಟ್ಟ ತಪ್ಪು ಹೋಗಿದೆ. ಮುಂದೇನು? ಗುರುಗಳಿಗೆ ತಿಳಿಸಿಲ್ಲ ಅಂದ್ರೆ ತಪ್ಪಲ್ವಾ ರೀ? ಧರ್ಮಾಧಿಕಾರಿಗಳನ್ನ ನೇಮಕ ಮಾಡೋದೇ ಗುರುಗಳು. ಅವ್ರನ್ನೇ ಮರ್ತು ಬಿಟ್ರೆ? ಇಲ್ಲ, ಈ ವಿಷಯ ಚರ್ಚೆಗೆ ಬರಲ್ಲ. ರಾಧಿಕಾ ಈಗ ಇರೋದು ಆ ಮನೆಯಲ್ಲಿ. ಧರ್ಮಾಧಿಕಾರಿ ಪಟ್ಟ ತಪ್ಪಿರೋದು ಶಾಂತನುಗೆ. ನನಗೆ ಒಂದೇ ಭಯ, ಶಾಂತನುಗೆ ಧರ್ಮಾಧಿಕಾರಿ ಪಟ್ಟ ತಪ್ಪಿಸಿದ್ದು ರಾಧಿಕಾನ ಅನ್ನೋ ವಿಷಯ ಚರ್ಚೆ ಅಂತೂ ಆಗುತ್ತೆ. ಯದ್ಭಾವಂ ತದ್ಭವತಿ ಅಂತ ದೊಡ್ಡವ್ರು ಹೇಳ್ತಾರೆ. ನಾವು ಮನಸ್ಸಲ್ಲಿ ಏನು ಅನ್ಕೊಳ್ತೀವೋ ಅದು ಯಾವುದೋ ಒಂದು ರೂಪದಲ್ಲಿ ನೆರವೇರ್ಬಿಡುತ್ತೆ ದೇವ್ಕಿ. ಆ ಮನೆಯಲ್ಲಿ ರಾಧಿಕಾ ಪರಿಸ್ಥಿತಿ ಹೇಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಇನ್ನು ಯಾವ್ಯಾವ್ದಕ್ಕೆ ನಾವು ತಲೆ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ದೇವ್ಕಿ. ತುಂಬಾ ಕಷ್ಟ ಆಗ್ತಾ ಇದೆ. ನೀವಾಗೆ ನೀವು ಏನೇನೋ ಅನ್ಕೊಂಡು ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ನಮ್ಮ ರಾಧಿಕಾ ಹಾಗೆಲ್ಲ ತಪ್ಪು ಮಾಡಲ್ಲ ರೀ. ಅವಳು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಒಳ್ಳೇದಕ್ಕೆ ಮಾಡಿರ್ತಾಳೆ ಬಿಡಿ. ನನಗಾಗನ್ಸಲ್ಲ. ಅನುಮಾನ ಅನ್ನೋದು ಒಂದು ದೊಡ್ಡ ರೋಗ. ಮಹಾಪತಿವ್ರತೆ ಸೀತಾಮಾತೆನೇ ಅನುಮಾನಿಸಿ ಮತ್ತೆ ಕಾಡಿಗೆ ಕಳಿಸಿದ ನಿದರ್ಶನ ನಮ್ಮಲ್ಲಿದೆ. ಈಗ ಮತ್ತೆ ರಾಧಿಕಾ ಸುತ್ತ ಅನುಮಾನಗಳು ಬೆಳೆದ್ರೆ ಅದರಿಂದ ಜನ ನನ್ನ ಸಂಸ್ಕಾರನ ಪ್ರಶ್ನೆ ಮಾಡಿದಾಗ ಆಗಲ್ವಾ? ಇಲ್ಲ ದೇವ್ಕಿ, ಈ ವಯಸ್ಸಲ್ಲಿ ಪ್ರಶ್ನೆಗಳನ್ನ ಎದುರಿಸೋದಕ್ಕೆ ನಾನಂತೂ ಸಿದ್ಧವಾಗಿಲ್ಲ. ಆ ವಯಸ್ಸು ನಂದಲ್ಲ. ಇದರಲ್ಲಿ ರಾಧಿಕಾ ಕೈವಾಡ ಏನಾದರೂ ಇದ್ರೆ ನಾನು ತುಂಬಾ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ ದೇವ್ಕಿ. ಈಗಲೇ ಹೇಳ್ತಾ ಇದ್ದೀನಿ. ನಮ್ಮ ಮನೆತನದ ಮಾನ ಮರ್ಯಾದೆ ಗೌರವ ಎಲ್ಲ ಊರ್ನವ್ರ ಮುಂದೆ ಸಂತೆಲಿ ಸೀರೆ ಹರಾಜು ಹಾಕ್ದಾಗೆ ಹರಾಜಾಗೋಯ್ತು. ಗುರುಗಳಿಗೆ ನಮ್ಮ ಮನೆಯಲ್ಲಿ ನಡೀತಾ ಇರೋ ಪಟ್ಟಾಭಿಷೇಕದ ವಿಷಯನೇ ಗೊತ್ತಾಗಿಲ್ಲ ಅಂದ್ರೆ ಜನ ಎಲ್ಲ ಏನು ಅಂತ ಮಾತಾಡ್ಕೊಳ್ತಾರೆ. ಜಗನ್ನಾಥ್ ಭಾರದ್ವಾಜ್ ಅವ್ರ ಮನೆ ರಾಜಕಾರಣಿಗಳ ಮನೆ ಆಗೋಯ್ತು ಅಂತ ಊರ್ನಲ್ಲೊಬ್ಬ ಮಾತಾಡ್ತಾ ಇದ್ದ. ಅಂದ್ರೆ ಅವರೆಲ್ಲ ನಮ್ಮನ್ನ ಅನುಮಾನಿಸ್ತಾ ಇದ್ದಾರೆ ಅಂತ ತಾನೇ ಅರ್ಥ. ನಾಳೆ ಹಾಲ್ನವನು 2 ಲೀಟರ್ ಹಾಲ್ ಜಾಸ್ತಿ ಆಗ್ತಾನೆ.
ಯಾಕಂದ್ರೆ ಈ ಮನೇಲಿ ಕೆಲವೊಬ್ರಿಗೆ ಕುಂದಾಡ ಸಂತೋಷ ಆಗಿರುತ್ತೆ. ಅಮ್ಮ, ಕೆಲವೊಂದು ವಿಷಯಗಳನ್ನ ಕೆಲವ್ರ ಮುಂದೆ ಚರ್ಚೆ ಮಾಡೋದು ಒಳ್ಳೇದಲ್ಲ. ಬೇಕಾಬಿಟ್ಟಿ ಮಾತುಗಳಿಗೆ ಇಲ್ಲಿಗೆ ಜಾಗ ಇಲ್ಲ ಅಂತ ಹೇಳ್ಬಿಡಿ. ಟಾಂಟ್ ಮಾಡೋದೇನ್ ಬೇಡ, ಡೈರೆಕ್ಟ್ ಆಗಿ ಹೇಳ್ಬೋದು. ಬೇಕಿದ್ರೆ ಹೇಳಿ, ನಾನು ಹೊಟ್ಟೋಗ್ತೀನಿ. ಅವ್ರೇಗ್ ಬಾತ್, ನಾನೇನ್ ಬೇಕಾಬಿಟ್ಟಿ ಮಾತಾಡಲ್ಲ. ಹಾಗಾದ್ರೆ ಈ ಮನೇಲಿ ಯಾರಿಗೆ ಸಂತೋಷವಾಗಿದೆ ಅಂತ ನಿನ್ ಮಾತಿನ ಅರ್ಥ? ಇದಾಳಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಳ್ತಾ ಅಳ್ತಾ ಬಂದ್ಲು, ಬರ್ಬೇಕಾದ್ರೆ ನಗ್ತಾ ನಗ್ತಾ ಬಂದ್ಲು. ಅವಳೆ ಇದ್ದದಿನ ಇದ್ದಾಗ ಹೇಳಿದ್ರೆ ಅದು ಬೇಕಾಬಿಟ್ಟಿ ಮಾತು. ಠೀಕ್ ಹೈ, ಮೇ ಚಾಲಿ ಜಾತಿ ಹೂಂ. ರಿಷಿಕಾ, ವಿವೇಕ್, ಈಗ ಈ ವಿಷಯ ಮುಖ್ಯನಾ? ವಿಶ್ವಕ್ ಹೇಳಿದ್ದೆ ಗುರುಗಳಿಗೆ ಈ ವಿಷಯ ತಿಳಿಸು ಅಂತ. ಹಾಗಾಗತ್ತೆ ಅಂತಾನು ಅನ್ಕೊಂಡಿದ್ದೆ. ಆದ್ರೆ ಯಾಕೆ ವಿಶು, ನಿನಗೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ? ಅಮ್ಮ, ಅದು ಏನದು ಅದು? ಯಾಕೆ ವಿಶು, ಇಷ್ಟು ದಿನ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೆ, ಈಗ ಏನಾಯ್ತು ನಿನಗೆ? ಈ ರೀತಿ ಎಲ್ರು ತಲೆ ತಗ್ಸುವಂತ ಕೆಲಸ ಮಾಡಿದಿರಲ್ಲ, ಇದು ನಿಮಗೆ ಅವಮಾನ ಅನಿಸ್ತಾ ಇಲ್ವಾ? ಹೌದು ಚಿಕ್ಕಪ್ಪ, ನೀವ್ ಯಾಕೆ ಹೋಗ್ಲಿಲ್ಲ? ಹಾ, ಅನ್ಕೊಂಡಿದ್ದಕ್ಕೆ ಸುಮ್ಮನೆ ಇದ್ದಕ್ಕೆ ಏನೇನೆಲ್ಲ ಆಯ್ತು ಅಂತ ಈಗ ಗೊತ್ತಾಯ್ತಲ್ಲ. ಕೆಲವೊಂದು ಹಾಗೆ ಐತೆ. ಫಾರ್ ಎಕ್ಸಾಂಪಲ್, ಮನೆಗೆ ಕಳ್ಳ ಬಂದ್ರು ಪೊಲೀಸವ್ರಿಗೆ ಫೋನ್ ಮಾಡ್ತೀವಿ, ಮನೆಗೆ ಹಾವು ನುಗ್ಗಿದ್ರು ಪೊಲೀಸವ್ರಿಗೆ ಫೋನ್ ಮಾಡ್ತೀವಿ, ಮನೆ ಮುಂದೆ ಜಗಳ ಆಡ್ತಿದ್ರು ಪೊಲೀಸವ್ರಿಗೆ ಫೋನ್ ಮಾಡ್ತೀವಿ. ಆದ್ರೆ ನಮ್ಮನೆ ನಾಮಕರಣ ಇದೆ, ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತಿದೀವಿ, ಊಟಕ್ಕೆ ಬನ್ನಿ ಅಂತ ಪೊಲೀಸವ್ರಿಗೆ ಫೋನ್ ಮಾಡ್ತೀವಾ? ಇಲ್ಲ ತಾನೆ? ಟೇಕನ್ ಫಾರ್ ಗ್ರಾಂಟೆಡ್. ನನ್ಗನ್ಸುತ್ತೆ ಶಾಂತನು ಮೇಲಿರೋ ಹಠಕ್ಕೆ ಈಗೆಲ್ಲ ಆಯ್ತು. ಅಂತೂ ಊರ್ನವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಹರಾಜಾಯ್ತು. ಅವರೆಲ್ಲ ನಮಗೆ ಯೋಗ್ಯತೆನೇ ಇಲ್ಲ ಅನ್ಕೊಂಡಿರ್ತಾರೆ. ಚಿಕ್ಕಪ್ಪ, ವಿಶು ಹೇಳ್ತಾ ಇದ್ದಾನೆ ಗುರುಗಳನ್ನ ಭೇಟಿಯಾಗೋದಕ್ಕೆ ನೀವೇ ಹೋಗಿದ್ರಿ ಅಂತ. ಯಾಕೆ, ಏನಾಯ್ತು? ಯಾಕೆ ಭೇಟಿ ಆಗ್ಲಿಲ್ಲ? ಅದು ಹೊರಟಿದ್ದೆ ವಿವೇಕ್. ದಾರಿಯಲ್ಲಿ ಏನಾದರೂ ಅಪಶಕನ ನಡಿಬೋದು ಅಂತ ಅನಿಸ್ತು ಮನಸ್ಸಿಗೆ. ನೋಡಬಾರ್ದು ನೋಡಿಬಿಟ್ಟೆ ನಾನು. ಅದಕ್ಕೆ ನಾಳೆ ಹೋದ್ರಾಯ್ತು ಅಂತ ವಾಪಸ್ ಮನೆಗೆ ಬಂದ್ಬಿಟ್ಟೆ. ಹಾಗಾಗಿ ಗುರುಗಳನ್ನ ಮಾತಾಡಿಸಿ ವಿಷಯ ತಿಳಿಸೋಕ್ಕಾಗಲಿಲ್ಲ ನನಗೆ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಪಟ್ಟಾಭಿಷೇಕದ ವಿಷಯನ ನಮ್ಮ ಮನೆಯಿಂದ ಗುರುಗಳಿಗೆ ಯಾರೂ ತಿಳಿಸಿಲ್ಲ, ಸರಿ. ಆದ್ರೆ ಅವ್ರಿಗೆ ತಿಳಿಸ್ದೇನೆ ನಾವು ಶಾಂತನುಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೀವಿ ಅಂತ ಗುರುಗಳಿಗೆ ತಿಳಿಸ್ದವ್ರು ಯಾರು? ಯಾರು? ವಿಶು. ಇದು ವಿಶುದೇ ಕೆಲಸ. ವಿಶು, ಇದು ವಿಶುದೇ ಕೆಲಸ. ನೀವು ಕುರಿಗಳಾದ್ರಿ ನಾಮ ಹಾಕಬೇಕು ಅಂತ ನಿರ್ಧಾರ ಮಾಡಿದವನ್ಗೆ ಹಣೆಗಳನ್ನು ಹುಡುಕೋದು ಕಷ್ಟ ಆಗಲ್ಲ. ಈಗ ಹಣೆ ಚಚ್ಕೋ. ಆದ ಅವಮಾನಗಳನ್ನ ಮರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡಬೇಡ. ಜಾಸ್ತಿ ಮಾಡೋ ಅವಶ್ಯಕತೆನೇ ಇಲ್ಲ, ಅದು ತಾನಾಗ್ತಾನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಪ ನೀವು ಆಸೆ ಇಟ್ಕೊಂಡು ತಿಂಗಳಾನ್ಗಟ್ಲೆ ನಿದ್ದೆಗೆಟ್ಟು ಗೆದ್ದು ಬಾವುಟನ ಹಾರಿಸ್ಬೇಕು ಅಂತ ಬೆಟ್ಟ ಹತ್ತಿದ್ರಿ. ಆದ್ರೆ ಗೆದ್ರ ಗೆಲ್ಲಿಲ್ಲ. ಈಗ ಬೆಟ್ಟ ಹತ್ತೋದಕ್ಕೆ ಎಷ್ಟು ಸಮಯ ತಗೊಂಡಿದ್ರೋ ಇಳಿಯೋದಕ್ಕೂ ಅಷ್ಟೇ ಸಮಯ ಬೇಕು. ಆದ್ರೆ ಇಳಿಯೋವರೆಗೂ ಸೋಲು ಅನ್ನೋದು ಕಾಡ್ತಾನೆ ಇರುತ್ತೆ. ವಿಶು ಈಗ ನಮ್ಮ ಕೈಲಿದ್ದಾನೆ. ಇದೆಲ್ಲ ರಾಧಿಕಂದೇ ಕೆಲಸ ಅಂತ ನಮಗೆ ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೂಡ ನಮಗೆ ಗೊತ್ತು. ಮತ್ತೆ ಬೆಟ್ಟ ಹತ್ತಬೇಡಿ,
ಕಾರ್ಟೂನ್ಗಳಾಗಬೇಡಿ. ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆನ ಅವ್ನು ಮಾಡ್ಕೋತಾ ಇದ್ದಾನೆ. ಮಗನ ಪಟ್ಟ ಸಿಕ್ತು. ಧರ್ಮಾಧಿಕಾರಿ ಪೀಠ ಖಾಲಿ ಹೊಡಿತಿದೆ. ಗುರುಗಳ ದೃಷ್ಟಿಲಿ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅವ್ರ ಪ್ರತಿನಿಧಿ ಬಂದಾಗ ನಿನ್ನ ಸಪೋರ್ಟ್ಗೆ ಯಾರಿದ್ರು ಹೇಳು? ಎಲ್ಲ ನನ್ನ ಕಣ್ಮುಂದೆ ನಡೆದಿದೆ ಪ್ರದೀಪ. ಗುರುಗಳ ಪ್ರತಿನಿಧಿ ಬಂದಾಗ ಒಳಗೊಳಗೆ ಎಷ್ಟು ಜನ ನಕ್ಕರು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇರಲ್ಲ ನಾನು. ನನ್ನ ತಾಯಿ ಕುಂತಿನೂ ಅಲ್ಲ, ನಾನು ಕರ್ಣನೂ ಅಲ್ಲ. ಬಿಟ್ಟ ಬಾಣ ಮತ್ತೊಂದು ಸಾರಿ ಬಿಡಲ್ಲ ಅಂತ ಹೇಳೋಕೆ. ಮೊದಲನೇ ಬಾಣ ತಪ್ಪಿರಬಹುದು, ಎರಡನೇ ಸಾರಿ ತಪ್ಪಲ್ಲ. ಶಾಂತನು, ಮೊದಲು ಗಿಡಗಳನ್ನು ನೆಡಬೇಕು ಅಂದ್ರೆ ಸುತ್ತ ಬೇಲಿ ಹಾಕಬೇಕು. ಅಂದ್ರೆ ನಿನ್ನನ್ನ ನೀನು ಬಂದೋಬಸ್ತ್ ಮಾಡ್ಕೋಬೇಕು. ಅದು ನಿನ್ನ ಕೈಲಾಗಲ್ಲ ಬಿಡು. ಈಗ ಒಬ್ಬ ಧರ್ಮಾಧಿಕಾರಿ ತನ್ನ ಪಟ್ಟಾನ ಹಸ್ತಾಂತರ ಮಾಡಬೇಕು ಅಂದ್ರೆ ಒಂದು, ಅವನು ಅನಾರೋಗ್ಯದಿಂದ ಬಳಲ್ತಾ ಇರಬೇಕು. ಇಲ್ಲ ಅಂದ್ರೆ ಜನಗಳ ದೃಷ್ಟಿಯಲ್ಲಿ ಅವನು ನಾಲಾಯಕ ಆಗಿರ್ಬೇಕು. ಆದರೆ ವಿಷು ಬಗ್ಗೆ ಆ ಥರದ್ದು ಯಾವ ಕಂಪ್ಲೇಂಟು ಇಲ್ವಲ್ಲ. ಅವನು ವಿಷು ಅಲ್ಲ ಅನ್ನೋದಕ್ಕೆ ಡಾಕ್ಟರ್ ಸರ್ಟಿಫಿಕೇಟು ಇಲ್ಲ. ಇಷ್ಟೆಲ್ಲ ಗೊತ್ತಿದ ಮೇಲೂ ಅವನು ಪಟ್ಟಾನ ಯಾಕೆ ನಿನಗೆ ಹಸ್ತಾಂತರ ಮಾಡ್ದ ಗೊತ್ತಾ? ಅವನಿಗೆ ಗೊತ್ತಿತ್ತು ಈ ಕಾರ್ಯಕ್ರಮ ನಡೆಯಲ್ಲ, ನಿಂತು ಹೋಗುತ್ತೆ ಅಂತ. ಕಿಲಾಡಿ ಇದಾನವನು. ನೋಡ, ನೀನು ಧರ್ಮಾಧಿಕಾರಿ ಆಗೋದು ಕಷ್ಟ ಇದೆ. ಈಗ ಸತ್ತವನಿಗೆ ಮಲ್ಲಿಗೆ ಹೂ ಹಾಕಿದ್ರು ಒಂದೇ, ಚೆಂಡು ಹೂ ಹಾಕಿದ್ರು ಒಂದೇ. ಅವನೇನು ಎದ್ದು ಬಂದು ಮೂಸಲ್ಲ. ನೀನು ಪಟ್ಟಕ್ಕೆ ಆಸೆ ಪಡೋದು, ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಮಾತ್ರ ಗೊತ್ತು. ಆದರೆ ಆಸೆ ಪಟ್ಟಿದ್ದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಲಿಲ್ಲ. ಈಗ ರಾಜನ ಮನೆಗೆ ಬಡವ ಹೋದ್ರು, ಬಡವನ ಮನೆಗೆ ರಾಜ ಹೋದ್ರು. ಬಡವನಿಗೆ ಕಷ್ಟ, ರಾಜ ಯಾವತ್ತಿದ್ರೂ ರಾಜ. ಕಿಂಗ್ ಇಸ್ ಕಿಂಗ್. ವಿಷುನು ಅದೇ ಥರ. ಪಟ್ಟ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾರನ್ನು ನಂಬಾರ್ದು. ಹಾಗೆ ಅಂತ ನಾವು ಮಾತ್ರ ಸುಮ್ಮನಿರೋದಿಲ್ಲ. ನನ್ನ ಮಕ್ಕಳ, ಬಸ್ನಲ್ಲಿ ಸೀಟ್ ಹಿಡಿಯೋಕ್ಕೂ ನಿಮ್ಮ ಕೈಲಾಗಲ್ಲ. ಪಟ್ಟ ತಪ್ಪಿಸೋಕೆ ಕಾರಣ ಆದವನೇ ನಾನು. ಎದರಲ್ಲಿದ್ದರೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಪಟ್ಟ ಏರ್ದಂಗೆ ನೀವುಗಳು. ಶಾಂತನಿಗೂ ಧರ್ಮಾಧಿಕಾರಿ ಮನೆಗೂ ಏನು ಸಂಬಂಧ ಇದೆ ಅನ್ನೋ ರಹಸ್ಯ ಓಟ ಆದ ದಿನ ಪಟ್ಟ ಯಾಕೆ ಸಿಗೋದಿಲ್ಲ ಅಂತ ನಾನು ನೋಡ್ತೀನಿ. ಸದ್ಯದಲ್ಲೇ ಗೊತ್ತಾಗತ್ತೆ. ಅಮ್ಮ, ಶಾಂತನು ನಾಡಿ. ಏನು ರಹಸ್ಯ, ಏನು ಸ್ಫೋಟ ಕಂಡುಹಿಡಿದೆ. ನಿನ್ನ ಕೃತಜ್ಞತೆ ಸಲ್ಲಿಸೋದು ನನ್ನ ಕರ್ತವ್ಯ ಕೃಷ್ಣ. ಆ ಶಾಂತನು ಧರ್ಮಾಧಿಕಾರಿ ಆಗೋದನ್ನ ನಿಲ್ಲಿಸಿ ಪೀಠದ ಬೆಲೆ ಹರಾಜಾಗೋದನ್ನ ತಪ್ಪಿಸ್ದೆ. ಅದರಿಂದಾಗಿ ಈ ಮನೆತನದ ಗೌರವ ಉಳಿತು. ರಾಧಿಕಾ, ಅಜ್ಜಿ, ತಪ್ಪು ತಿಳ್ಕೊಬೇಡ. ಪಟ್ಟಾಭಿಷೇಕ ನಿಂತು ಹೋಗಿದ್ದು ನಿನ್ನಿಂದಾನೇ ಅಲ್ವಾ? ಯಾಕೆ ಕೇಳ್ತಿದ್ದೇನೆ ಅಂತಂದ್ರೆ, ಇದಕ್ಕೆಲ್ಲ ಜವಾಬ್ದಾರಿ ನೀನೇ ಅಂತ ಕೆಲವ್ರಿಗೆ ಅನ್ಸಿದ್ರೆ ನಿನಗೇನಾದ್ರೂ ತೊಂದರೆ ಆಗುತ್ತೇನೋ ಅನ್ನೋ ಆತಂಕ. ಅದಕ್ಕೆ ಕೇಳಿದೆ ಅಷ್ಟೇ. ಏನಾಗಬೇಕಾಗಿತ್ತೋ
ಅದೇ ಆಗಿದೆ ಅಜ್ಜಿ. ಕೃಷ್ಣ ಅವನಿಗೆ ಸರಿ ಅನ್ಸಿದ್ದನ್ನ ಮಾಡಿದಾನೆ, ಧರ್ಮನ ಉಳಿಸಿದಾನೆ. ಎಲ್ಲ ಅವನ ನಿರ್ಧಾರದ ಹಾಗೇನೆ ನಡೆಯೋದು. ಅವನ ನಿರ್ಧಾರ ಅಲ್ಲ, ಕಾಣದೇ ಇರೋ ದೇವರಿಗೆ ತಪ್ಪನ್ನು ಹೊರಿಸಿ ನುಣಿಚ್ಕೊಳ್ಳೋದು ಸುಲಭ ಕೆಲವರಿಗೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಮಾಡಬಾರ್ದು ಮಾಡಿ ಬಂದಿದೆಯಲ್ಲ, ಅದನ್ನ ಕೇಳೋದಕ್ಕೆ ಬಂದೆ. ಇವತ್ತು ಪಟ್ಟದ ಪೂಜೆ ನಿಲ್ಲೋದಕ್ಕೆ ಕಾರಣ ನೀನೇ. ನಿನ್ನ ನೀನು ಕಲಿಯುಗದ ದೇವತೆ ಅನ್ಕೊಂಡಿದ್ಯಲ್ಲ, ಆ ಭ್ರಮೆಯಿಂದ ಆಚೆ ಬಾ. ಭ್ರಮೆಯಲ್ಲಿರುವಾಗ, ಅಹಂಕಾರದಲ್ಲಿರುವಾಗ ನಾವು ಮಾಡಿದ್ದೇ ಸರಿ, ನಮ್ಮನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಅನ್ಸುತ್ತೆ. ಭ್ರಮೆ ಅಹಂಕಾರ ಕಳ್ಚಿ ಬಿದ್ಮೇಲೆನೆ ನಿಜ ಗೊತ್ತಾಗೋದು. ಯಾವ ನೊಣನೂ ಹತ್ರ ಸುರಿಯಲ್ಲ, ಸರಿಯಾಗಿ ಅನುಭವಿಸ್ಬೇಕಾಗತ್ತೆ. ಭ್ರಮೆಗಳಿರೋದು ನಿನ್ನಂತವನಿಗೆ ಮಾತ್ರ. ಹಾಳು ಮಾಡೋದು, ಮೋಸ ಮಾಡೋದು, ಕಿತ್ಕೊಳ್ಳೋದು ನಿನ್ ಜಾಯಮಾನ, ನಂದಲ್ಲ. ಪಟ್ಟ ಕೈತಪ್ಪ ಹೋಗಿದ್ರೆ ಅದು ಆ ಕೃಷ್ಣನಿಂದಾನೆ. ನಿನ್ನಿಂದ. ಶಾಂತನು ಧರ್ಮಾಧಿಕಾರಿ ಆಗೋದಕ್ಕೆ ಈ ಮನೆಯಲ್ಲಿ ಯಾರು ವಿರೋಧನೂ ಇರ್ಲಿಲ್ಲ. ನಿನ್ನ ವಿರೋಧ ಮಾತ್ರ ಇದ್ದಿದ್ದು, ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ನಿನ್ನನ್ನು ನೀನು ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಬೇಡ ರಾಧಿಕಾ. ಇವತ್ತು ಪಟ್ಟದ ಪೂಜೆ ನಿಲ್ಲೋದಕ್ಕೆ ಕಾರಣ ನೀನೇ ನೀನೇ ನೀನೇ. ರಾಮ್ ತೇರಿ ಗಂಗಾ ಮೈಲಿ ಅಂದ್ರೆ ಗೋಲ್ಡ್ ಹುಡ್ಗನ್ ಕೈಲಿ ಗಂಗೆ ಬರೀ ಮೈಲಿ. ಹಾಗಂತ ಒಂದ್ ಗಾದೆ ಇದೆ ಅತ್ತೆ. ಹುಡ್ಗಿ ಮೈ ಮೇಲಿರೋ ಚಿನ್ನ ಹುಡ್ಗನ್ ಕೈಲಿ ಬರೋವರೆಗೂ ಅವನೊಬ್ಬ ಅಪ್ಪಟ ಪ್ರೇಮಿ. ಬಂದ ಮೇಲೆ ಅವನೊಬ್ಬ ದೊಡ್ಡ ಕಳ್ಳ. ಅತ್ತೆ, ನಾನು ಯಾಕೆ ಈ ಮಾತು ಹೇಳ್ದೆ ಅಂದ್ರೆ, ನೀವೇ ಒಂದ್ಸತಿ ಯೋಚನೆ ಮಾಡಿ. ಶಾಂತನು ಧರ್ಮಾಧಿಕಾರಿ ಆಗೋದು ಬೇಡ ಅಂದಿದ್ದು ರಾಧಿಕಾ. ನಾವು ದೇವಸ್ಥಾನಕ್ಕೆ ಹೊರಟಾಗ ರಾಧಿಕಾ ರೂಮಲ್ಲೇ ಇದ್ಲು. ನೀವು ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಬರಕ್ಕೆ ಅಂತ ಹೋದ್ರಿ, ಆದ್ರೆ ಅವಳು ಬರ್ಲೇ ಇಲ್ಲ. ಕೊನೆಗೆ ವಿವೇಕ್ ಜೀಜು ಅವಳನ್ನ ಕರ್ಕೊಂಡು ಬಂದ್ರು. ಪಟ್ಟಾಭಿಷೇಕ ಎಲ್ಲ ನಿಂತು ನಾವೆಲ್ಲ ಮನೆಗೆ ಬಂದ್ಮೇಲೆ ರಾಧಿಕಾ ಮುಖದಲ್ಲಿ ಎಂತ ಕಳೆ ಇತ್ತು ಗೊತ್ತಾ? ನಾವೆಲ್ಲ ಬೇಜಾರಲ್ಲಿದ್ದಕ್ಕೆ ಅವಳು ಡ್ಯಾನ್ಸ್ ಮಾಡಲಿಲ್ಲ. ಇಲ್ಲ ಅಂದಿದ್ರೆ ಬ್ರೇಕ್ ಡ್ಯಾನ್ಸೇ ಮಾಡಿರೋಳು. ಶಶಿಕಾ, ನೀನು ಹೇಳ್ತಾ ಇರೋದು ಸರಿ ಇರ್ಬೋದು, ಆದರೆ ಅದು ಸರಿ ಇಲ್ದೇನೂ ಇರ್ಬೋದಲ್ವಾ? ರಾಧಿಕನ್ ಮನಸ್ಸಲ್ಲಿ ಅಸಮಾಧಾನ ಇದೆ, ಅದೇನೋ ನಿಜ. ಆದರೆ ಇಂಥ ಪರಿಸ್ಥಿತಿನಲ್ಲಿ ಅವಳು ಸಂಸ್ಥಾನಕ್ಕೆ ಹೋಗಿ ಗುರುಗಳ ಹತ್ರ ಈ ವಿಷಯ ತಿಳಿಸಿರ್ತಾಳೆ ಅಂದರೆ ನನಗೆ ಯಾಕೋ ನಂಬಕ್ಕಾಗ್ತಾ ಇಲ್ಲ. ಅತ್ತೆ, ನೀವೊಂದು ಕೆಲಸ ಮಾಡಿ, ಸ್ವಲ್ಪ ದಿನಗಳ ಮಟ್ಟಿಗೆ ಪೊಲೀಸ್ ಆಗ್ಬಿಡಿ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ಲೂಗಳನ್ನ ಕೊಡ್ತೀನಿ. ಆ ಕ್ಲೂಗಳನ್ನೆಲ್ಲ ಇಟ್ಕೊಂಡು ಶಾಂತನು ಧರ್ಮಾಧಿಕಾರಿ ಆಗೋದನ್ನ ನಿಲ್ಲಿಸ್ತವ್ರು ಯಾರು ಅಂತ ನೀವು ಕಂಡಿಡಿರಿ. ಓಕೆ ಅತ್ತೆ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಆದರೆ ಎಲ್ಲಿ ನೀವು ಮನೆ ಮುರುಕಿ ಅಂದ್ಕೊಂತೀರೋ ಏನೋ. ಅದೇನು ಹೇಳು ರಿಷಿಕಾ, ನಾನಿದ್ದೀನಿ. ನಿಮ್ಮ ಮಾವ ಜಗನ್ನಾಥ ರಾಯರು ಅವ್ರ ಕೊನೆ ದಿನಗಳಲ್ಲಿ ನನಗೆ ಕೆಲವೊಂದು ಜವಾಬ್ದಾರಿಗಳನ್ನ ವಹಿಸ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಈ ಮನೆ ಮಾನ ಮರ್ಯಾದೆನ ಕಾಪಾಡೋವಂಥದ್ದು. ಆದರೆ ಈಗ ಈ ಮನೆತನದ ಮರ್ಯಾದೆನೇ ಬೀದಿ ಪಾಲಾಗಿದೆ. ಅದನ್ನ ವಾಪಸ್ ತರಲೇಬೇಕು. ಹೇಳು ರಿಷಿಕಾ, ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅಂತ? ಅತ್ತೆ, ಸಸ್ಪೆಕ್ಟ್ ನಂಬರ್ ಎ ವಿಷ್ಣು ಮಾವ. ಗುರುಗಳನ್ನ ಮೀಟ್ ಮಾಡೋಕ್ಕೆ ಅಂತ ಹೋದವರು ಅರ್ಧ ದಾರಿಗೆ ವಾಪಸ್ ಬಂದರು. ಯಾಕೆ? ಅಪಶಕ್ನ ಆಯಿತು, ಐಸಾ ಅವ್ವ ವಯಸ್ಸೇ ಅವ್ವ ಅಂತ ಕಾರಣ ಹೇಳ್ಬೋದು, ಹೇಳಿ. ದಾರಿಲಿ ಹೋಗುವಾಗ ಅವ್ರಿಗೆ ನಿಜವಾಗ್ಲೂ ಎದುರಾದ ಅಪಶಕ್ನ ಯಾವುದು ಅಂತ ಪ್ರಾಮಿಸ್ ಮಾಡಿ ಹೇಳೋ ಥರ ಮಾಡಿ. ಯಾಕೆ ಅಂದರೆ ಅವರು ಗುರುಗಳ ಹತ್ರ ಹೋಗೇ ಇಲ್ಲ. ಸಸ್ಪೆಕ್ಟ್ ನಂಬರ್ 2 ರಾಧಿಕಾ. ಅವತ್ತು ರಾಧಿಕಾ ಅಜ್ಜಿನ ಅರ್ಜೆಂಟಾಗಿ ಹೊರಗಡೆ ಕರ್ಕೊಂಡೋದ್ಲು. ಆದರೆ ಬರ್ತಿದ್ದ ಹಾಗೆ ಅಜ್ಜಿ ಬದ್ರಿ ಯಾತ್ರೆಗೆ ಹೊರಟ್ರು. ಅವ್ರು ಬಿಡು,
ಅವ್ರು ಯಾವಾಗಲೂ ಹಾಗೆ. ಆದರೆ ಒಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅತ್ತೆ, ಅವತ್ತು ಅಜ್ಜಿ ಬದ್ರಿ ಯಾತ್ರೆಗೆ ಅಂತ ಹೊರಟ್ರಲ್ಲ, ಟೆಕ್ನಿಕಲ್ ರೀಸನ್ಸಿಂದ ಅವತ್ತು ಬದ್ರಿನಾಥ್ಗೆ ಟ್ರೈನ್ ಹೋಗೇ ಇಲ್ಲ. 2-3 ದಿನ ಯಾವ ಟ್ರೈನು ಬದ್ರಿನಾಥ್ಗೆ ಹೋಗೇ ಇಲ್ಲ ಅತ್ತೆ. ಮೇರಿ ಸಹೇಲಿ, ಐ ಮೀನ್ ನನ್ನ ಫ್ರೆಂಡ್ ಅಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಿರೋದು. ಅತ್ತೆ ಸತ್ಯ ಹೇಳ್ತೀನಿ, ಅಜ್ಜಿ ಯಾತ್ರೆಗೆ ಹೋಗೇ ಇಲ್ಲ. ಎಲ್ಲರೂ ಸೇರಿ ಶಾಂತನು ಧರ್ಮಾಧಿಕಾರಿ ಆಗೋದನ್ನ ಸಂಚು ಮಾಡಿ ತಪ್ಪಿಸಿದ್ದಾರೆ. ಸ್ವಾರ್ಥಕ್ಕೆ, ಸಂಚಿಗೆ ಮನೆ ಮರ್ಯಾದೆ ಬಲಿಯಾಗಬೇಕಾ? ಇಲ್ಲ, ಇದ್ರ ಹಿಂದೆ ಮನೆಯವರಿದ್ರು ಸರಿ, ಯಾರೇ ಇದ್ರು ಸರಿ, ಅವ್ರಿಗೆ ತಕ್ಕ ಶಿಕ್ಷೆನ ಗುರುಗಳಿಂದ ನಾನು ಕೊಡಿಸ್ತೇನೆ.